ಇಲ್ಲಿ ನಾವೇನಪ್ಪ ಅಂತಂದರೆ ಈ ಒಂದು ಕುಂಬಳಕಾಯಿಯನ್ನು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನೋಂಥ ವಿಚಾರವನ್ನು ನಾವು ತಮಗೆ ನಾನು ಈಗ ಹೇಳಿದ್ದೀನಿ. ಯಾವುದು ಬದು ಕುಂಬಳಕಾಯಿ ತಿನ್ನಿರಿ. ಮತ್ತು ಇನ್ನೊಂದು ವಿಶೇಷವಾದಂಥ ಕುಂಬಳಕಾಯಿ ಇದೆ, ಯಾವುದು ಈಸು ಕುಂಬಳಕಾಯಿ ಅಂತ. ಈಸು ಕುಂಬಳಕಾಯಿ ಅಂತ ನಮ್ಮಲ್ಲಿ ಕರೀತಾರೆ. ಈ ಕಡೆ ಎಲ್ಲ ಬೆಂಗಳೂರು ಕಡೆ ಏನು ಮಾಡ್ತಾರೆ, ಅದನ್ನು ಸೋರೆಕಾಯಿ ಅಂತ ಕರೀತಾರೆ. ಸೋರೆಕಾಯಿ ಅದನ್ನು ಹಿಂದಿಯಲ್ಲಿ ದೂಧಿ ಬೋಪ್ಳ ಅಂತಾರೆ. ದೂಧಿ ಬೋಪ್ಳ ಇಷ್ಟು ಉದ್ದುದ್ದು ಇರ್ತದೆ. ಏನು ಅದರ ಬಣ್ಣ ಪ್ಯಾರೆಟ್ ಗ್ರೀನ್ ಅಂದರೆ ಏನು ಹಸಿರು ಕಲರ್ ಇರ್ತದೆ. ಅದು ಬಹಳ ಒಳ್ಳೆಯದ ಒಂದು ಏನಪ್ಪ ಅಂತಂದರೆ ಕುಂಬಳಕಾಯಿ. ಯಾಕಂದರೆ ಉದ್ದು ಕುಂಬಳಕಾಯಿ ತಿಂದರೆ ಉದ್ದುದ್ದಾಗಿ ಬೆಳಿತಾರೆ, ನೀಳವಾಗಿರ್ತಾರೆ, ಎಲ್ಲ ಕೊಲೆಸ್ಟ್ರಾಲ್ ಎಲ್ಲ ಕರಗ್ತದೆ ಆ ಕುಂಬಳಕಾಯಿನ ಬಳಸಿದರೆ. ಅದ್ರದ್ದು ಏನು ಮಾಡಬೇಕು, ಜ್ಯೂಸ್ ಮಾಡಿ ಕುಡಿಬೇಕು, ಭಾಳ ವಿಶೇಷ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಜ್ಯೂಸರ್ಗೆ ಹಾಕಿ ಅದನ್ನು ಜ್ಯೂಸ್ ಮಾಡಿ ಅದರೊಳಗೆ ಏನು ಮಾಡಬೇಕು, ಒಂದು 10 ಎಲೆ ಪುದೀನ, 10 ಎಲೆ ತುಳಸಿ ಇವುಗಳನ್ನ ಹಾಕಿ ಬೆಳಿಗ್ಗೆ ಒಂದಿಷ್ಟು ಗ್ರೈಂಡಿಂಗ್ ಮಾಡಿ ಅಲ್ಲಿ ಮಿಕ್ಸಿಗೆ ಹಾಕಿಬಿಟ್ಟು ಅದ್ರ ಜ್ಯೂಸ್ ತೆಗೆದು ಒಂದೊಂದು ಗ್ಲಾಸ್ ಕುಡಿತಾ ಹೋದರೆ ಲಿಪಿಡ್ ಪ್ರೊಫೈಲ್ ಎಲ್ಲ ನಾರ್ಮಲ್ ಬರ್ತದೆ. ಹಾರ್ಟ್ ಬ್ಲಾಕೇಜ್ಗಳೆಲ್ಲ ಹೋಗಿಬಿಡ್ತಾವ, ಹಾರ್ಟ್ ಡಿಸೀಸ್ ಎಲ್ಲ ಗುಣ ಆಗ್ತದೆ, ಕೊಬ್ಬೆಲ್ಲ ಕರಗಿ ದೂರ ಆಗ್ತದೆ, ಪಿತ್ತ ಶಮನ ಆಗ್ತದೆ, ಗ್ಯಾಸ್ ಸಂಬಂಧಿ ಕಾಯಿಲೆಗಳೆಲ್ಲ ದೂರ ಆಗ್ತಾವ. ಎಂಥ ಚಮತ್ಕಾರಲ್ಲ ಬಂಧುಗಳೇ. ನಾನು ನಮ್ಮ ಈ ಬಸವ ಯೋಗ ಕೇಂದ್ರಕ್ಕೆ, ನಮ್ಮ ಯೋಗ ಕೇಂದ್ರಕ್ಕೆ ಬಂದಾಗ ಅವ್ರಿಗೆ ನಾನು ಏನು ಮಾಡ್ತಾ ಇರ್ತೀನಪ್ಪ ಅಂದರೆ ಒಂದು ಬೀಜನ ಕೊಡ್ತಿರ್ತೀನಿ. ಮುಂಗಾರು ಮಳೆ ಬಂದರೆ ಆ ಬೀಜ ತೊಗೊಂಡು ಹೋಗಿಬಿಟ್ಟು ಇದನ್ನ ಹಾಕ್ರಿಪ್ಪ, ಇದನ್ನ ಬೆಳೀರಿ, ಎಲ್ಲ ಹಂಚ್ರಿ ಅಂತ. ಒಂದು ಬಳ್ಳಿ ಸಾವಿರಾರು ಕಾಯಿಗಳನ್ನ ಕೊಡ್ತದೆ. ಅವರು ಮನೆ ಮನೆಗೆ ಹಂಚಿ ಅನೇಕ ಗಂಭೀರ ಸಮಸ್ಯೆಗಳನ್ನ ಅನೇಕ ತಮ್ಮನ್ನು ತಾವು ಉಪಚರಿಸಿಕೊಂಡಿದ್ದಾರೆ ಬಂಧುಗಳೇ. ಅದಕ್ಕಾಗಿ ಈ ಬದನೆಕಾಯಿ ಬೇಡ, ಈ ಗುಂಡು ಚಪಟ ಕುಂಬಳಕಾಯಿ ಇರ್ತಾವೆ ಆ ಕುಂಬಳಕಾಯಿನ ತಿನ್ನಬಾರ್ದು. ಆ ಕುಂಬಳಕಾಯಿ ತಿಂದರೆ ಏನಾಗ್ತದೆ, ವಾತವ್ಯಾಧಿಗಳಾಗ್ತಾವ. ಅದಕ್ಕಾಗಿ ಬೂದು ಕುಂಬಳಕಾಯಿ, ಈಸು ಕುಂಬಳಕಾಯಿ, ಸೋರೆಕಾಯಿ ಇದು ಬಹಳ ಶ್ರೇಷ್ಠವಾದಂಥ ಕುಂಬಳಕಾಯಿಗಳು. ಅವುಗಳನ್ನ ನಾವು ಬಳಸಬೇಕು. ಇನ್ನು ಮೊಸರು ಬೇಡ ಅಂತ ಹೇಳಿದೆ ನಾನು. ಮೊಸರು ಏನಾಗ್ತದೆ, ಮೊಸರಿನಿಂದ ಅನೇಕ ಜನರಿಗೆ ಕಫ ಪ್ರಕೃತಿಯವರಿಗೆ ಮತ್ತು ವಾತ ಪ್ರಕೃತಿಯವರಿಗೆ ಅದು ಒಂದಿಷ್ಟು ಸಮಸ್ಯೆಗಳನ್ನ ಮಾಡ್ತದೆ. ಅದಕ್ಕಾಗಿ ಆ ಮೊಸರಿನ ಬದಲಿಗೆ ತಿಳಿ ಮಜ್ಜಿಗೆ, ತೆಳ್ಳು ಕಡದ ಮಜ್ಜಿಗೆ. ಹೆಂಗಿರ್ಬೇಕಪ್ಪ ಅಂದರೆ ಮೊಸರು ರಾತ್ರಿ ಹಪ್ಪಕ್ಕಿದ್ದು ಬೆಳಿಗ್ಗೆ ಮುಗಿಬೇಕು, ನಸಿಕನೆ ಹಪ್ಪಕ್ಕಿದ್ದು ಮಧ್ಯಾಹ್ನ ಮುಗಿಬೇಕು. ಅಂದರೆ ಅದು ಬಹಳ ಏನಿರಬಾರ್ದು, ಹುಳಿ ಇರಬಾರ್ದು. ಹುಳಿ ಇಲ್ದಂಥ 1 ಕಪ್ ಮೊಸರಿಗೆ 4 ಕಪ್ ನೀರು ಸೇರಿಸಿ ಚೆನ್ನಾಗಿ ತೆಳ್ಳಗೆ ಕಡೆದು ಆ ಒಂದು ಮಜ್ಜಿಗೆಯನ್ನು ನಾವು ಬಳಸಿದ್ದಾದರೆ ಅದು ಭೂಲೋಕದ ಅಮೃತ ಆಗ್ತದೆ. ಚಕ್ರ ಇಂದ್ರನಿಗೂ ದುರ್ಲಭ ಅನ್ನುವಂಥ ವಿಚಾರವನ್ನು ಆಯುರ್ವೇದದಲ್ಲಿ ವ್ಯಕ್ತ ಮಾಡ್ತಾರೆ. ಅದಕ್ಕಾಗಿ ಅಂಥ ತಿಳಿ ಮಜ್ಜಿಗೆಯನ್ನು ನಾವು ಬಳಸ್ಬೋದು. ಇನ್ನು ಗಿಣ್ಣ ಅಂತ ಹೇಳ್ತಾರೆ. ಗಿಣ್ಣ ಅಂದ್ರೆ ಏನು, ಎಮ್ಮಿ, ಆಕಳು, ಆಡು ಇವುಗಳು ಇದ್ದಾಗ ಒಂದು ಗಟ್ಟಿ ಹಾಲು ಇರ್ತದೆ. ಆ ಗಟ್ಟಿ ಹಾಲು ಅದು ಪ್ರಕೃತಿಗೆ ಬಹಳ ಮಾರಕ. ಅದು ಅದಕ್ಕಾಗಿ ಆ ಗಿಣ್ಣನ್ನು ತಿನ್ನಬಾರ್ದು. ಆ ಗಿಣ್ಣನ್ನು ತಿನ್ನಬಾರ್ದು ಅಂತ ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು, ಸುತ್ತಿನ ದೇವ್ರಿಗೆ ಹಾಕಿ ಬರಿ ಅಂತ ಕಳಿಸ್ತಾ ಇದ್ರು. ಮತ್ತೆ ಬೇರೆ ಬೇರೆ ಕಡೆ ಕ್ಷುದ್ರ ದೇವತೆಗಳನ್ನ ಮಾಡ್ಕೊಂಡಿದ್ರು. ಊರ ಹೊರಗೆ ಒಂದು ಕಲ್ಲನ್ನು ಇಡ್ತಾ ಇದ್ರು, ಒಂದು ಕಲ್ಲಿನ ಒಂದು ದೊಡ್ಡ ಪಾಂಡ್ ಇಡ್ತಾ ಇದ್ರು. ಒಂದು ಏನಪ್ಪಾ ಅಂತಂದ್ರೆ ಒಂದು ತೊಟ್ಟಿ ಇಡ್ತಾ ಇತ್ತು. ಆ ತೊಟ್ಟಿಯಲ್ಲಿ ಅದನ್ನು ಹಾಕಿ ಬರ್ತಿದ್ರು. ನಾಯಿ ನರಿ ಇವೆಲ್ಲ ನೆಕ್ಕಿ ಹೋಗಿಬಿಡ್ತಿದ್ದು. ಇಲ್ಲಾಂದ್ರೆ ಹುಲುಮಂದ್ ಅನ್ನುವಂಥ ಒಂದು ವಿಶೇಷವಾದಂಥ ಬಣ್ಣ ಅದನ್ನು ಹಾಕಿಬಿಟ್ಟು ಚಕ್ಕಡಿಗೆ ಮತ್ತು ಬಾಗಿಲಿಗಳಿಗೆ, ಕಿಟಕಿಗಳಿಗೆ, ತೊಲೆಗಳಿಗೆ ಅವುಗಳನ್ನ ಹಚ್ತಾ ಇದ್ರು. ಗಿಣ್ಣ ಯಾರು ತಿಂತಿದ್ದಿಲ್ಲ. ಅದಕ್ಕಾಗಿ ಆ ಗಿಣ್ಣ ತಿನ್ನಬಾರ್ದು. ಮತ್ತು ಆ ಹೈನು ಏನಪ್ಪಾ ಅಂತಂದ್ರೆ ಆ ಹಾಲಿನಲ್ಲಿಯ ದೋಷ ಕಡಿಮೆಯಾಗಿದೆಯೋ ಹೇಗೆ ಅಂತ ಕೇಳೋದಕ್ಕೆ ಐನವರು ಅಂದ್ರೆ ಏನು, ಧರ್ಮದ ದೀಕ್ಷಾ ಗುರುಗಳಂತಿರ್ತಿದ್ರು. ಆ ಗುರುಗಳು ಮನೆಗೆ ಬಂದು ಆ ಒಂದು ಆ ಮಜ್ಜಿಗೆಯನ್ನು ಕುಡಿದು ನೋಡ್ತಾ ಇದ್ರು. ಇಲ್ಲ, ಇದ್ರೊಳಗೆ ಇನ್ನೂ ಒಂದಿಷ್ಟು ತೀಕ್ಷ್ಣ ಇದೆ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ದಿವಸ ದೇವರಿಗೆ ಮೀಸಲಾ ಮಾಡ್ರಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಹೀಗಾಗಿ 1 ತಿಂಗಳವರೆಗೆ ಆ ಎಳೆಯಂದಿ ಹೈನನ್ನ ಯಾರು ಮುಟ್ತಾ ಇರಲಿಲ್ಲ, ತಿಂತಾ ಇರಲಿಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಎಮ್ಮಿ ಏಯ್ತೋ ಅದನ್ನು ಡೈರಿಗೆ ಹಾಕಿಬಿಡ್ತಾರೆ. ಅದಕ್ಕಾಗಿ ಈ ಒಂದು ಗಿಣ್ಣಾಗಲಿ ಅದನ್ನ ತಿನ್ಲಿಕ್ಕೆ ಹೋಗಬಾರದು. ಇನ್ನು ಬಂಧುಗಳೇ, ನಾನು ತಮಗೊಂದು ವಿಶೇಷ ವಿಚಾರವನ್ನು ಹೇಳಲಿಕ್ಕೆ ವ್ಯಕ್ತ ಮಾಡ್ತೀನಿ. ಯಾಕಂದ್ರೆ ನೋಡಿ, ಇವತ್ತು ನಾವು ಅಪ್ರಾಕೃತಿಕ ಜೀವನ ಮಾಡ್ತಾ ಇದ್ದೀವಿ. ಪ್ರಕೃತಿ ಉಪಚಾರ, ಇಲ್ಲಿ ನಾವು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಅಂಕಣದಲ್ಲಿ ಈ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀವಿ. ಈಗ ನಾವು ಏನಪ್ಪಾ ಅಂತಂದ್ರೆ ಆ ಒಂದು ಮುಂದಿನ ಒಂದು ಹಂತದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಇನ್ನೂ ಕೆಲವೊಂದು ಪಥ್ಯ ಹೇಳ್ತಾ ಹೋಗ್ತೀನಿ, ಅದನ್ನ ಒಂದಿಷ್ಟು ಗಮನಿಸಿ. ಈ ಪಥ್ಯದಲ್ಲಿ ಇನ್ನು ನಾನು ಏನು ಹೇಳೋದಪ್ಪ ಅಂತಂದ್ರೆ ಈ ತತ್ತಿ, ಮೀನು, ಮಾಂಸ ಇವುಗಳನ್ನ ಸೇವನೆ ಮಾಡಬಾರ್ದು. ಇದು ಪ್ರಕೃತಿ ವಿರುದ್ಧ ಆಹಾರ. ಅಷ್ಟೇ ಅಲ್ಲ, ನಾನು ಈಗ ಹೇಳಿದನಲ್ಲ, ಈ ಗಿಣ್ಣಾನು ತಿನ್ನಬಾರ್ದಂತ. ಗಿಣ್ಣಾನು ತಿನ್ನಬಾರ್ದು. ಮತ್ತೆ ಹಾಲು ಸಹಿತ ನಿಜವಾಗಿಯೂ ಮನುಷ್ಯನ ಆಹಾರ ಅಲ್ಲ.
ಹಾಲು, ತತ್ತಿ, ಮೀನು, ಮಾಂಸ. ಯಾಕಂದ್ರೆ ಹಾಲು ಒಂದಿಷ್ಟು ರಾಜಸ ಆಹಾರ ಅಂತ ಬಳಸ್ತಾ ಇದ್ದಾರೆ. ಆದರೆ ಯಾವ ಪ್ರಾಣಿಯು ತನ್ನ ತಾಯಿಯ ಹಾಲನ್ನಲ್ಲದೆ ಬೇರೆ ಹಾಲನ್ನು ಅದು ಬಳಸೋದಿಲ್ಲ. ಸ್ವಲ್ಪ ಒಂದಿಷ್ಟು ಚಿಂತನೆ ಮಾಡಬೇಕಂತ ವಿಚಾರ. ಅನೇಕ ತಜ್ಞ ಪ್ರಕೃತಿ ಉಪಚಾರ ಜೊತೆಗೆ ನಾನು ಚರ್ಚೆ ಮಾಡಿಬಿಟ್ಟು ಈ ವಿಚಾರಗಳನ್ನ ವ್ಯಕ್ತ ಮಾಡ್ತಾ ಇದ್ದೀನಿ. ಅನೇಕ ಅಲೋಪತಿ ವೈದ್ಯರು ಸಹಿತ ಹಾಲನ್ನು ಅನೇಕ ಒಂದು ಗಂಭೀರ ಕೆಲವೊಂದು ಸಮಸ್ಯೆಗಳಲ್ಲಿ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇವತ್ತು. ಯಾಕಂದರೆ ಹಾಲನ್ನು ನೋಡ್ರಿ, ಆಡಿನ ಮರಿ ಆಡಿನ ಹಾಲು ಕುಡಿತದೆ, ಎಮ್ಮಿ ಕರ ಎಮ್ಮಿ ಹಾಲು ಕುಡಿತದೆ, ಆಕಳ ಕರು ಆಕಳ ಹಾಲು ಕುಡಿತದೆ. ಆದರೆ ಮನುಷ್ಯ ಯಾಕೆ ಬೇರೆ ದನಗಳ ಹಾಲನ್ನು ಕುಡಿತಾನೆ? ಒಂದಷ್ಟು ಚಿಂತನೆ ಮಾಡಬೇಕಂತ ವಿಚಾರ ನೋಡಿ. ಸ್ವಲ್ಪ ನಾವು ವಿಚಾರ ಮಾಡಬೇಕು. ಒಂದು ಎಮ್ಮೆ ಕರು ಇದೆ ಅಂತ ಇಟ್ಕೊಳ್ಳಿ. ಅದು ಎದ್ದ ಮೇಲೆ ತನ್ನ ತಾಯಿ ಹಾಲನ್ನು ಕುಡಿತಾ ಇರ್ತದೆ. ಸುಮಾರು 1 ವರ್ಷ ಆದಮೇಲೆ ಅದಕ್ಕೆ ಹಲ್ಲು ಬರ್ತದೆ. ಹಲ್ಲು ಬಂದ ಮೇಲೆ ಆ ತಾಯಿಗೆ ಗೊತ್ತಾಗ್ತದೆ, ಆ ಎಮ್ಮೆಗೆ ಗೊತ್ತಾಗ್ತದೆ. ಅದೇನು ಮಾಡ್ತದೆ? ಒದ್ದು ಬಿಡ್ತದೆ ಅದನ್ನು. ಬೇಡ, ಬರಬೇಡ, ನೀನು ಹಾಲು ಕುಡಿಬೇಡ ಅಂತ. ಅಂದರೆ ಏನು ಮಾಡಂತ ಹೇಳ್ತದೆ? ಹೋಗಿ ನಿನಗೆ ಹಲ್ಲು ಬಂದವ, ಹುಲ್ಲು ತಿನ್ನು ಅಂತ ಹೇಳ್ತದೆ ಅದು. ನೋಡಿ, ಅದನ್ನು ಹುಲ್ಲು ತಿಂತಾ ಹೋಗ್ತದೆ. ಅದು ಎಷ್ಟು ಹುಲ್ಲು ತಿಂತಾ ಹೋಗ್ತದೆ, ಹಲ್ಲುಗಳು ಗಟ್ಟಿಮುಟ್ಟಾಗಿ ಬೆಳಿತಾವ. ಅದು ಸಾಯೋವರೆಗೆ ಅದಕ್ಕೆ ಹಲ್ಲು ಬೀಳೋದಿಲ್ಲ. ಅದೇ ರೀತಿ ನಾವು ಮನುಷ್ಯರ ಸಹಿತ ಚಿಂತನೆ ಮಾಡಬೇಕಂತ ವಿಚಾರ ನೋಡಿ ಬಂಧುಗಳೇ. ಈಗ ನಾವು ಹಾಲು ವಿಚಾರ ಮಾಡಿ, ತಾಯಿ ಒಂದು ಗರ್ಭದಲ್ಲಿದ್ದಾಗ ಮಗುವಿನ ಪೋಷಣೆ, ಅದರಿಂದ ತಾಯಿ ಏನನ್ನು ತಿಂತಾಳೋ ಅದರಿಂದ ಮಗುವಿನ ಪೋಷಣೆ. ಆಮೇಲೆ ಪ್ರಸವ ಆದಮೇಲೆ ಡಿಲಿವರಿ ಆದಮೇಲೆ ಏನಾಗ್ತದೆ? ಮಗುವಿಗೆ ಹಾಲಿನ ಅವಶ್ಯಕತೆ ಇದೆ. ಆವಾಗ ತಾಯಿ ಎದೆಗೆ ಹಾಲು ಬೀಳ್ತದೆ. ಆ ತಾಯಿ ಎದೆಗೆ ಹಾಲು ಬಿದ್ದಾಗ ಆ ಹಾಲನ್ನು ಏನು ಮಾಡ್ತದೆ? ಆ ಮಗು ಕುಡಿತದೆ. ಮೊದಲು ಚಿನ್ನದ ಹಾಲು ಅಂತ ಹೇಳ್ತಾರೆ, ಕೊಲೆಸ್ಟ್ರಾಮ್ ಅಂತ, ಅದನ್ನು ಕುಡಿಲೇಬೇಕು ಮಗು. ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ. ಇವತ್ತು ಅನೇಕ ವೈದ್ಯರು ಸಹಿತ ಅದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಏನು ಮಾಡಬೇಕು? ಮಗುವಿಗೆ ಹಾಲು ಕುಡಿಸೋದನ್ನು ಪ್ರಚೋದನೆ ಮಾಡ್ತಾ ಹೋದರೆ ಧಾರಾಳವಾಗಿ ಎದೆಗೆ ಹಾಲು ಬರ್ತದೆ. ಆಮೇಲೆ ಆ ಮಗುವಿಗೆ 6 ತಿಂಗಳವರೆಗೆ ಅನ್ಕ ಬೇರೆ ಏನನ್ನೂ ಕೊಡಬಾರ್ದು, ಬರೀ ತಾಯಿ ಎದೆ ಹಾಲನ್ನೇ ಕೊಡಬೇಕು, ನೀರು ಸಹಿತ ಕೊಡಬಾರ್ದು ಅಂತ ಅನೇಕ ವೈದ್ಯರುಗಳು ಹೇಳ್ತಾರೆ. ಈಗ ಇನ್ನು ತದನಂತರ ಹಂತವಾಗಿ ಏನಪ್ಪಾ ಅಂತಂದ್ರೆ, ಆ ಮಗುವಿಗೆ ಬಹಳ ಆದರೆ 1 ವರ್ಷದವರೆಗೆ ತಾಯಿ ಎದೆ ಹಾಲನ್ನು ಕೊಡಬೇಕು. ಜೊತೆಗೆ ಪೂರಕ ಆಹಾರಗಳನ್ನು ಕೊಡ್ತಾ ಹೋಗಬೇಕು. ಆದರೆ ಹಾಲು ಬೇಕಾಗಿಲ್ಲ ಬಂಧುಗಳೇ, ಬೇರೆ ದನಗಳ ಹಾಲು ಆ ಮಗುವಿಗೆ ಬೇಕಾಗಿಲ್ಲ. ಏಕೆಂದರೆ ಆ ಮಗುವಿಗೆ 1 ವರ್ಷ ಆದಮೇಲೆ ಹಲ್ಲು ಬಂದರೆ ಅದಕ್ಕೆ ಏನು ಮಾಡಬೇಕು? ತಿನ್ನುವುದಕ್ಕೆ ನಾವು ಹೆಚ್ಚಿಗೆ ಪ್ರಚೋದನೆ ಮಾಡಬೇಕು. ಬೇರೆ ಕಾಯಿ ಪಲ್ಯಗಳಿರ್ಬೋದು, ಹಣ್ಣಿರ್ಬೋದು, ನಮ್ಮ ಪಾರಂಪರಿಕ ಆಹಾರ ಇರ್ಬೋದು, ಅದನ್ನು ನಾವು ಕೊಡ್ತಾ ಹೋದರೆ, ಮಗು ಅದನ್ನು ತಿಂತಾ ಹೋದರೆ, ಹಲ್ಲಿಗೆ ಕೆಲಸ ಕೊಡ್ತಾ ಹೋದರೆ 100 ವರ್ಷದವರೆಗೆ ಅವನ ಅಜ್ಜನಾದರೂ ಹಲ್ಲುಗಳು ಬೀಳೋದಿಲ್ಲ.